Peace. Yes. I will start a basic question, elemental question. What is peace according to you? To be happy with what you are is very important. And once you are in peace with yourself as a person, you will appreciate everybody around you. You will appreciate everything around you. I have literally no complaints about anybody. I'm thankful for everything I have, be it people or be anything. I'm grateful already. ಇದು So ಹೆಂಗಾಯ್ತಂದ್ರೆ, ಈಗ ಉದಾಹರಣೆಗೆ ನಾವೆಲ್ಲ ಒಂದು ಬ್ರಷ್, ನಮ್ಮ ಆತ್ಮ. ಈಗ ಪೇಂಟನ್ನು ನೀವು ರೆಡ್ಗೆ ಅದನ್ನು ಅದ್ಬಿಟ್ಟು ಹಚ್ಚಿದ್ರೆ ಎಲ್ಲ ರೆಡ್ ಆಗಿರುತ್ತೆ. ಅದನ್ನೇ ನೀವು ಬ್ಲ್ಯಾಕ್ಗೆ ಹಾಕ್ಬಿಟ್ಟು ಮಾಡಿದ್ರೆ, ಸೊ ದಿಸ್ ಇಸ್ ಅ ಮೆಟಫಾರ್ ಫಾರ್ ಪೀಸ್. ಅಂದರೆ ಇಫ್ ಯು ಹ್ಯಾವ್ ಅ ಗುಡ್ ಥಿಂಗ್ ಇನ್ಸೈಡ್, ಅದೇ ಆಚೆ ವರ್ಲ್ಡನ್ನು ನೋಡೋ ದೃಷ್ಟಿ ಆಗುತ್ತೆ. ಸೊ ಎವ್ರಿಥಿಂಗ್ ಅರೌಂಡ್ ವಿಲ್ ಆಲ್ಸೋ ಬಿ ನೈಸ್. ಇಸ್ ದಟ್ ವಾಟ್ ಯು ಟ್ರೈಂಗ್ ಟು ಸೇ? yes. ವಾವ್. ನಾವು ಒನ್ಸ್ ಯು ನೋ ನೀವು ಇವಾಗಿರೋ ಜಾಗನೇ ಪೀಸು. ನಾವೆಲ್ಲ ಒಂಥರ ವಿತ್ ಟೈಮ್ ಎವ್ರಿಥಿಂಗ್ ಚೇಂಜಸ್ ಬಿಕಾಸ್ ಆಫ್ ಕೋರ್ಸ್ ಇನ್ಫ್ಲೂಯೆನ್ಸಸ್, ಲೈಫ್ ಸಿಚುವೇಶನ್ಸ್. ಹೌ ಡು ಯು ಪ್ರೊಟೆಕ್ಟ್ ವಾಟ್ ಯು ಆಲ್ರೆಡಿ ನೋ? ಬಿಕಾಸ್ ನಮಗೆ ಗೊತ್ತಿರೋ ಕೆಲವು ಸತ್ಯಗಳು ಮನುಷ್ಯರು ಹೆಂಗೆ ಬೇಗ ಮರ್ತು ಬಿಡ್ತೀವಿ. ಸಡನ್ನಾಗಿ ಯಾವುದನ್ನೋ ಚೇಂಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಜಸ್ಟ್ ಲೈಕ್ ಮಣ್ಣು, ಯಾವಾಗ ಒಂದು ಏನೋ ಒಂದು ಬೀಜ ಬಿತ್ತು ಒಂದು ಕಳೆ ಬೆಳ್ಕೊಂಬಿಡತ್ತೇನೆ ಗೊತ್ತಾಗಲ್ಲ. ದಿಸ್ ಇಸ್ ಅ ಮೆಟಫಾರ್ ಟು ಅವರ್ ಮೈಂಡ್ಸ್. ನನಗೆ ಐ ಥಿಂಕ್ ಬೇರೆ ಎಲ್ಲನೂ ನಿಮಗೆ ಎಷ್ಟಿದ್ರೂ ಸಾಕಾಗಲ್ಲ. ಯು ವಾಂಟ್ ಟು ಗ್ರೋ ಇನ್ ಯೋರ್ ಕರಿಯರ್, ಯು ವಾಂಟ್ ಟು ಮೇಕ್ ಮೋರ್ ಮನಿ, ಯು ವಾಂಟ್ ಟು ಹ್ಯಾವ್ ಬಿಗರ್ ಕಾರ್ಸ್, ಯು ವಾಂಟ್ ಎವ್ರಿಥಿಂಗ್ ಬೆಟರ್. ಬಟ್ ಐ ಥಿಂಕ್ ಪೀಸ್ ಇಸ್ ಸಮಥಿಂಗ್, ಒನ್ಸ್ ಯು ಹ್ಯಾವ್ ಇಟ್ ಅಲ್ಲ, ಅದು ಹೆಚ್ಚು ನೆಮ್ಮದಿ ಅನ್ನೋದಿಲ್ಲ. ನೆಮ್ಮದಿಯಾಗಿದೆಯಾ ಅಷ್ಟೇ. ನಿನಗಿದೆ ನೆಮ್ಮದಿ, ನಿನಗೆ ಖುಷಿ ಇದೆ, ಅದು ಹೆಚ್ಚು ಕಮ್ಮಿ ಅಂತ ಇಲ್ಲ. ಅದು ಒಂದು ಯು ಕಾಂಟ್ ಮೆಜರ್ ಇಟ್. ಓನ್ಲಿ ಪೀಪಲ್ ಹೂ ಹ್ಯಾವ್ ಇಟ್, ದೇ ನೋ ಇಟ್, ಆ್ಯಂಡ್ ದೇ ಆರ್ ಕಂಟೆಂಟ್, ಆ್ಯಂಡ್ ದ್ಯಾಟ್ ಗಿವ್ಸ್ ಯು ರಿಯಲ್ ಕಂಟೆಂಟ್ ಅನ್ಸುತ್ತೆ. ಸೊ ಐ ಹ್ಯಾವ್ ಇಟ್, ಆ್ಯಂಡ್ ವೈ ಆರ್ ಪೀಪಲ್ ಚೇಸಿಂಗ್ ಸಮಥಿಂಗ್ ಅಂದರೆ ಇಟ್ಸ್ ಡಿಫ್ರೆಂಟ್ ಇನ್ ದೇರ್ ಪರ್ಸ್ಪೆಕ್ಟಿವ್. ಅವ್ರಿಗೆ ನನಗೆ ಅದು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅನ್ಸುತ್ತೆ. ನನಗೆ ವಾಟ್ ಐ ಹ್ಯಾವ್ ಇಸ್ ಇಂಪಾರ್ಟೆಂಟ್. ಸೊ ಹೌ ಡು ಯು ನಾಟ್ ಗೆಟ್ ಇನ್ಫ್ಲೂಯೆನ್ಸ್ಡ್ ಸೇಯಿಂಗ್ ಇವತ್ತು ಹ್ಯೂಮನ್ಸ್ ಆರ್ ಆಲ್ ಸ್ವಲ್ಪ ಹರ್ಡ್ ಮೆಂಟಾಲಿಟಿ, ಪಿಯರ್ ಪ್ರೆಷರ್. ಕೆಲವರು ಮಾತ್ರ ತುಂಬ ಕ್ಲಿಯರ್ ಆಗಿರ್ತಾರೆ, ಪ್ರಪಂಚ ಏನಾದರೂ ಮಾಡಲಿ ನನಗೆ ಗೊತ್ತು ನನಗೆ ಏನು ಬೇಕು ಅಂತ. ಸೊ ಇನ್ ಯೋರ್ ಕೇಸ್ ಹೌ ಡು ಯು ಆಲ್ವೇಸ್ ನನಗೆ ಗೊತ್ತು ದಿಸ್ ಇಸ್ ಮೈ ಪ್ಲೇಸ್ ಅಂತ ಅದನ್ನ ಹೆಂಗೆ ಕಾಪಾಡ್ಕೋತೀರಾ ಮೆಂಟಲಿ ಇನ್ ಯೋರ್ ಥಾಟ್ಸ್? ಹೆಂಗೆ ಅಂದರೆ ಎವ್ರಿಥಿಂಗ್ ಡಸನ್ ಹ್ಯಾವ್ ಲಿಮಿಟ್. ಈಗ ನನಗೆ ನಾಳೆ ಏನೋ ಚೇಸ್ ಮಾಡ್ತಿದ್ದೀನಿ, ಈಗ ಇನ್ನೊಂದು ಪ್ರಾಜೆಕ್ಟ್ ಬರುತ್ತೆ, ಬೇಕು ನನಗೆ ದೊಡ್ಡ ಪ್ರಾಜೆಕ್ಟ್ ಬೇಕು. ಅದೇ ದೊಡ್ಡದಾ? ಇಲ್ಲ ಅದಕ್ಕಿಂತ ನಾಳೆ ಇನ್ನೊಂದು ದೊಡ್ಡ ಪ್ರಾಜೆಕ್ಟ್ ಬೇಕು, ಅದಕ್ಕಿಂತ ದೊಡ್ಡ ಪ್ರಾಜೆಕ್ಟ್ ಬೇಕು. ದೇರ್ ಇಸ್ ನೋ ಎಂಡ್ ಟು ದ್ಯಾಟ್. ಐ ವಿಲ್ ಕೀಪ್. ಹೌದು, ಹಾಗೆ ಎಲ್ಲಾದ್ರ ಬಗ್ಗೆ ಅದೇ ಥರ ಇರುತ್ತೆ. ಸೊ ಚೇಸ್ ಮಾಡೋದು ಸುಸ್ತಾಗ್ಬಿಡುತ್ತೆ ಅನ್ಸುತ್ತೆ ಎಲ್ಲೋ ಚೇಸ್ ಮಾಡ್ತಾ ಮಾಡ್ತಾ. ನನಗೆ ಆ ಚೇಸ್ ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ. ಆ್ಯಂಡ್ ಐ ಥಿಂಕ್ ಐ ಆಮ್ ವೆರಿ ಬ್ಲೆಸ್ಡ್. ನನಗೆ ಗೊತ್ತಿಲ್ಲದೇ ಐಮ್ ಗೆಟಿಂಗ್ ಸೋ ಮೆನಿ ಅಪಾರ್ಚುನಿಟೀಸ್. ಐ ಆಮ್ ಸೋ ಥ್ಯಾಂಕ್ಫುಲ್ ಟು ದ್ಯಾಟ್. ಆ್ಯಂಡ್ ದಿಸ್ ವಿಲ್ ಜಸ್ಟ್ ಟೇಕ್ ಮೀ ಫಾರ್ವರ್ಡ್. ಐ ಆಮ್ ಶ್ಯೂರ್ ಅಬೌಟ್ ಇಟ್. ನನಗೆ there's something which is just leading me to something very beautiful. I'm confident about it. I'm very sure that it will still take me to a beautiful place, and I'm very happy with that. ಅಂದರೆ ಇದನ್ನೆಲ್ಲ ಹೇಳಿದ್ರಲ್ಲ, ಈ ಫೇಸ್ ಆಫ್ ಲೈಫ್ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀರಾ ಥ್ರೂ ಸಕ್ಕರ್ ಸ್ಟುಡಿಯೋ ಆಗಿರಲಿ, ಥ್ರೂ ಆ್ಯಸ್ ಅಂದರೆ ಪ್ರೊಫೆಷ್ನಲ್ ಆಗಿ ಆ್ಯಸ್ ಅ ಪ್ರೊಡ್ಯೂಸರ್, ಅಥವಾ ಆಲ್ಸೋ ನಿಮ್ಮ ರೀಸೆಂಟ್ ಇದು ಕಾಟೇರಾದಲ್ಲಿ ಡಾಕ್ಟ್ರು ರೋಲ್ ಆಗಿರಲಿ, ಯುವರತ್ನ ಸಿನಿಮಾದಲ್ಲಿ ಐ ಥಿಂಕ್ ನೀವು ಕಂಠದಾನ ವಾಯ್ಸ್ ಅಂತ ಕೊಟ್ಟಿದ್ದೀರಾ. ಸೊ ವಾಟ್ ಕಮ್ಸ್ ಟು ಯು ವಿತ್ ದ ಫ್ಲೋ ವಿತೌಟ್ ನೀವೇನೋ ಚೇಸ್ ಮಾಡ್ತಾ ಇಲ್ಲ ಅನ್ನೋದು? ಹ್ಯಾವ್ ಐ ಅಂಡರ್ಸ್ಟುಡ್ ಇಟ್ ರೈಟ್? ಓಕೆ. ಬಿಕಾಸ್ ಎಷ್ಟೋ ಜನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೆಣ್ಮಕ್ಳು ಏನು ನೋಡ್ತಾ ಇರ್ತಾರೆ, ನಿಮ್ಮನ್ನು ರಾಧಾರಮಣ ಅದ್ರ ಮೂಲಕ ನೋಡಿದ್ದಾರೆ, ಮಿಸ್ ಮಾಡ್ಕೊತಾರೆ. ಆ್ಯಂಡ್ ದೆರ್ ಈಸ್ ಒನ್ ಸ್ಟೀರಿಯೋಟಿಪಿಕಲ್ ಪ್ರಶ್ನೆ ಎವ್ರಿಬಡಿ ವಿಲ್ ಆಸ್ಕ್. ಅಷ್ಟು ಸಕ್ಸಸ್ ನೋಡಿದವರು ಮತ್ತೆ ಇನ್ನೊಂದು ಸೀರಿಯಲ್ಲು ಮತ್ತು ಇನ್ನೊಂದು ಯಾವುದೋ, ವೈ ನಾಟ್ ಇನ್ ದ್ಯಾಟ್ ಹೆಡಾನಿಕ್ ಟ್ರೆಡ್ಮಿಲ್ ಅಂತ ಒಂದಿದೆ ವಿಚ್ ಐ ಕೀಪ್ ಟಾಕಿಂಗ್ ಅಬೌಟ್. ವಿ ಕೀಪ್ ಫಸ್ಟು ಏನೋ ಒಂದು ಆಸೆ ಇಟ್ಕೋತೀವಿ, ಅದಕ್ಕೆ ಒದ್ದಾಡ್ತೀವಿ, ಅದನ್ನು ಸಾಧಿಸ್ತೀವಿ, ಸ್ವಲ್ಪ ದಿನ ಖುಷಿ ಆಗೋಯ್ತು, ಮುಗೀತು. ಮತ್ತು ನೆಕ್ಸ್ಟ್ ಇನ್ನೇನೋ ಆಸೆ ಹುಟ್ಕೊಳತ್ತೆ. ಸೇಮ್ ಸೈಕಲ್. ಕಾರ್ ಇರ್ಬೋದು, ರೋಲ್ಸ್ ಇರ್ಬೋದು, ಮನೆ ಇರ್ಬೋದು. ಸೊ ಹ್ಯಾವ್ ಯು ಟ್ರೈಡ್ ಕಟ್ಟಿಂಗ್ ದ್ಯಾಟ್ ಸಮ್ವೇರ್? ಬಿಕಾಸ್ ಆಫ್ಟರ್ ಸೀರಿಯಲ್ಸ್ ಮಾಡಿಲ್ಲ ಅಂತ, ಅಥವಾ ಅದಕ್ಕೆ ಬೇರೆ ಏನಾರು ಕಾರಣ ಇದೆಯಾ? ಇಲ್ಲ, ನನಗೆ ಯಾವತ್ತೂ ಅದು ತಲೆಗೆ ಹತ್ತಲಿಲ್ಲ. ನನಗೆ ನನ್ನ ಫ್ರೆಂಡ್ ಒಬ್ರು ವರ್ಷ ಅಂತಿದ್ದಾರೆ, ನೆನಪಿರಲಿ ವರ್ಷ.
ಆಫ್ಟರ್ ಮೈ ನಮ್ಮ ಸೆಕೆಂಡ್ RJ ಸೀರಿಯಲ್ ಥರ್ಡ್ ಹ್ಮ್. ಸೀರಿಯಲ್ ಅವ್ರು ಕೇಳ್ತಾ ಇದ್ರು, ಅವ್ರು ಹೇಳಿದ್ರು ನಿನಗೆ ಫೇಮ್ ಅನ್ನೋದು ತಲೆಗೆ ಹತ್ತಿಲ್ಲ ಅಂತ ಅವ್ರಿಗೆ ಹೇಳಿದ್ರು. ನನಗೆ ಅವಾಗ ಗೊತ್ತಾಯ್ತು, ಓ ಈ ಥರ ಬೇರೆಯವ್ರಿಗೆ ತಲೆ ಹತ್ತುತ್ತೆ ಅಂತ. ಬಿಕಾಸ್ ದ ಜರ್ನಿ ಆಫ್ ಕಮ್ ಫ್ರಮ್ ಅ ಟೌನ್ ಹೂ ಹ್ಯಾಡ್ ನೋ ಎಕ್ಸ್ಪೆಕ್ಟೇಷನ್ಸ್ ಇನ್ ಲೈಫ್. ನನಗೆ ಆನೆಸ್ಟ್ಲಿ ಚಿಕ್ಕವಳಿರುವಾಗ ನನ್ನ ಫ್ರೆಂಡ್ಸ್ ಹತ್ರ ಏನಂತಿದ್ದೆ ಅಂದರೆ, ಅಮ್ಮ ವರ್ಕ್ ಮಾಡ್ತಾ ಇದ್ರಲ್ಲ ಟೀಚರ್ ಆಗಿ, ಶಿ ಹ್ಯಾಡ್ ಅ ವೆರಿ ಬ್ಯುಸಿ ಲೈಫ್, ಶಿ ಹ್ಯಾಡ್ ಅ ಟಫ್ ಲೈಫ್ ಮ್ಯಾನೇಜಿಂಗ್ ಹೋಮ್ ಆ್ಯಂಡ್ ಕಿಡ್ಸ್. ಯಾವಾಗಲೂ ಸುಸ್ತಾಗಿರ್ತಿದ್ರು, ಯಾವಾಗಲೂ ಕಷ್ಟಪಡ್ತಾ ಇದ್ರು. ನಾನೇನಂದೆ, ನಾನು ಮದುವೆ ಆಗಿ 2 ಮಕ್ಕಳಾಗಿ ಮನೇಲಿ ಇರಬೇಕು, ನಾನು ಏನು ಕಷ್ಟ ನೋಡಬಾರ್ದು, ನಾನು ಅಷ್ಟೆಲ್ಲ ಬೇಡವೇ ಬೇಡ ನನಗೆ. ಐ ಡೋಂಟ್ ವಾಂಟ್ ಟು ವರ್ಕ್, ಐ ವಾಂಟ್ ಟು ಬಿ ದೇರ್ ಜಸ್ಟ್ ಫಾರ್ ಮೈ ಕಿಡ್ಸ್ ಆ್ಯಂಡ್ ಐ ವಿಲ್ ಬಿ ಅ ಗುಡ್ ಹೋಮ್ ಮೇಕರ್. ಅಷ್ಟೇ ನಾನು ಕನಸಿದ್ದಿದ್ದು. ಯಾವಾಗ ಇದೆಲ್ಲ ಓಪನ್ ಅಪ್ ಆಗ್ತಾ ಬಂತು, ದ ಜರ್ನಿ ಹ್ಯಾಸ್ ಬಾಟ್ ಮೀ ಹಿಯರ್. ಇಟ್ ವಾಸ್ ನಾಟ್ ಪ್ಲ್ಯಾಂಡ್, ಐ ನೆವರ್ ಚೇಸ್ಡ್ ಇಟ್. ಸೊ ತುಂಬ ಬ್ಯೂಟಿಫುಲ್ ಜರ್ನಿ ನನಗೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್. ಓಕೆ, ಸೊ ಇಬ್ಬರು ಸಿನ್ಸ್ ನೀವು ಮತ್ತು ಪ್ರದೀಪ ಮೀಡಿಯಾದಲ್ಲಿರೋದ್ರಿಂದ ಈ ಸ್ಪಾಟ್ ಲೈಟನ್ನು ಹೇಗೆ ನೋಡಬೇಕು ಅಂತ ನೀವು ನೋಡಿದ್ದೀರಾ. ಐ ಮೀನ್ ನಿಮ್ಮ ಪರ್ಸ್ಪೆಕ್ಟಿವ್ ನಾನು ನೋಡಿದೆ. ಇಬ್ಬರು ಅಂತ ಬಂದಾಗ ಡೈನಮಿಕ್ಸ್ ಹೆಂಗೆ ಚೇಂಜ್ ಆಗುತ್ತೆ? ಪ್ರದೀಪ ಇಸ್ ಕ್ಯಾಮ್ರಾ ಶೈ, ಹಿ ಡಸಂಟ್ ವಾಂಟ್ ಫೇಮ್, ಹಿ ಡಸಂಟ್ ವಾಂಟ್ ಟು ಬಿ ಸೀನ್. ಅವನಿಗೆ ಮೊನ್ನೆ ಒಂದು ಪ್ರೆಸ್ ಮೀಟಲ್ಲೇ ಒಂದೆರಡು ಫೋಟೋಸಿಗೆ ಹಿ ಗೆಟ್ಸ್ ಟು ಅನ್ಕಂಫರ್ಟಬಲ್ ಬಿಕಾಸ್ ಹಿ ಇಸ್ ಬಿಹೈಂಡ್ ದ ಕ್ಯಾಮ್ರಾ ಪರ್ಸನ್. ಹಿ ವಾಂಟ್ಸ್ ಟು ಬಿ ಅ ಡೈರೆಕ್ಟರ್, ಪ್ರೊಡ್ಯೂಸರ್, ಹಿ ವಾಂಟ್ಸ್ ಟು ಬಿ ಅ ಟೆಕ್ನಿಷಿಯನ್. ಹಿ ಈಸ್ ಸಂಬಡಿ ಹೂ ಡಸಂಟ್ ವಾಂಟ್ ಟು ಬಿ ದೇರ್. ಬಟ್ ಈಗೇನಂದರೆ ಆ್ಯಸ್ ಅ ಕಪಲ್ ಹೋದರೆ ಯು ಗೆಟ್ ಮೋರ್ ವಿಡಿಯೋಸ್, ಮೋರ್ ಲೈಕ್ಸ್. ಹಾಗಾಗಿ ಆ್ಯಂಡ್ ಕೇಳ್ತಾರೆ, ಡಿಮಾಂಡ್ ಮಾಡ್ತಾರೆ ಮೀಡಿಯಾದವರೇ, ಬರ್ರಿ ಜೊತೆಗೆ ಫೋಟೋ ಕೊಡ್ರಿ ಅಂತ. ಹಿಸ್ ಬೌಂಡ್ ಟು ಲಿಸನ್, ಅದರ್ವೈಸ್ ಐ ಡೋಂಟ್ ಥಿಂಕ್ ಹಿ ಲೈಕ್ಸ್ ಇಟ್. ಬಟ್ he puts sincere efforts. ಎಲ್ಲೋ ಒಂಚೂರು ಕಷ್ಟಪಟ್ಟು ಒಂದು 10 ಸೆಕೆಂಡ್ ಅಂತಾನೆ. ಬಟ್ ಐ ನೋ he doesn't like, I don't force him. ಸೊ ನೀವಿಬ್ಬರು ಲೈಫನ್ನು ಫ್ರೆಂಡ್ಸ್ ಆಗಿ ಜೊತೆಗೆ ನೋಡ್ತಾ ಇದ್ದೀರಾ. ಯು ಹ್ಯಾವ್ ಇಂಡಿವಿಜುವಲ್ ಒಪಿನಿಯನ್ಸ್ ಟು ಬ್ರೈನ್ಸ್ ಟು ಹಾರ್ಟ್ಸ್. Absolutely. ಸೊ ಇಬ್ಬರು ಜೊತೆಗೆ ಸೇರಿದಾಗ ಅನ್ವೈಂಡ್ ಹೆಂಗೆ ಮಾಡ್ತೀರಾ ಆಫ್ಟರ್ ಅ ಲಾಂಗ್ ಡೇ? ಅಥವಾ ನಾರ್ಮಲಿ ಡು ಯು ಹ್ಯಾವ್ ಅ ರುಟೀನ್? ಲೈಕ್ ಬೆಳಗಿಂದ ಜಾವ, ಲೈಕ್ ನಾನು ಡೇವಸ್ ಅಟ್ಲೀಸ್ಟ್ ನನಗೆ 4 ಸಾವಿರ ಮಾಡ್ತೀನಿ, ಬಿಕಾಸ್ ಎಲ್ಲರೂ ವರ್ಕ್ ಫ್ರಮ್ ಹೋಮೇ. ನಾನು ಇಲ್ಲಿ ಮನೆಯಿಂದ ಐ ಆಮ್ ಡೂಯಿಂಗ್ ಜಸ್ಟ್ ಕ್ಯೂರಿಯಸ್, ಮನೆಯಿಂದ ರೇಡಿಯೋ ಶೋ, ಈಸ್ ಆಲ್ಸೋ ವರ್ಕಿಂಗ್. ಕೆಲವು ಸತಿ ಮನೆಯಲ್ಲಿ ಇದ್ದೀವಿ ಅಂತ ಯು ಟೇಕ್ ಥಿಂಗ್ಸ್ ಫಾರ್ ಗ್ರಾಂಟೆಡ್. ಐ ಕೀಪ್ ಟೆಲ್ಲಿಂಗ್ ಹಿಮ್, ಡೈನಿಂಗ್ ಟೇಬಲ್ ಮೇಲೆ ಫೋನ್ ಯೂಸ್ ಮಾಡಬೇಡ. ದಿನ ಬೆಳಗ್ಗೆ ಅಟ್ಲೀಸ್ಟ್ ಹಾಫ್ ಆನ್ ಅವರ್ 45 minutes ವಿ ರೀಡ್ ಅ ಬುಕ್ ಟುಗೆದರ್. We read different books together. That's a different thing. So these are a few things, but this is my story. But every couple, ನಿಮ್ಮದೇ ಮಧ್ಯೆ ಇರೋ ಥ್ರೆಡ್ಸ್ ಬೇರೆ. ನಿಮ್ಮಿಬ್ಬರದು ಹೇಗೆ? ನಾನು ಸ್ವಲ್ಪ ಅಂಟು ತಿಗಣೆ ಇದ್ದಂಗೆ ಹಿಂಗೆ ಅಂಟ್ಕೊಂಡು ಬಿಡ್ತೀನಿ, ಬಿಡೋದೇ ಇಲ್ಲ. ಸೊ ಐ ಥಿಂಕ್ ಐ ಆಮ್ somebody who's very dependent. When you say strong, independent women, I think I'm very dependent on my partner. I'm not a people's person. ಅಂದರೆ ನನಗೆ ದೊಡ್ಡ ಗ್ರೂಪ್ ಆಫ್ ಫ್ರೆಂಡ್ಸ್ ಎಲ್ಲ, ಐ ಡೋಂಟ್ ಗೋ ಹ್ಯಾಂಗ್ ಔಟ್, ಐ ಡೋಂಟ್ ಸೋಷಲೈಸ್ ಮಚ್. ಕೆಲಸ ಎಷ್ಟಿದೆ ಅದಾಗಿ ಒಂದು ಚಿಕ್ಕ ಗ್ರೂಪ್ ಆಫ್ ಫ್ರೆಂಡ್ಸ್ ಇದ್ದಾರೆ, ಹೋಗಿ ಬರ್ತೀನಿ. ಬಟ್ ನನ್ನ ಪ್ರತಿಯೊಂದು ಇಮೋಷನ್ಸ್ ಐ ಹ್ಯಾವ್ ಟು ಟೆಲ್ ಸಂಬಡಿ, ಐ ಹ್ಯಾವ್ ಟು ಟಾಕ್ ಟು ಸಂಬಡಿ, ಆ್ಯಂಡ್ ದಟ್ becomes too burden for a partner. I understand that, but I am that person. I cling on to my partner, and he's been understanding, he knows that, and ಸ್ವಲ್ಪ ಇರಿಟೇಟ್ ಮಾಡ್ತೀನಿ ಫೋನಿಂದ ದೂರ ಇಡೋಕ್ಕೆ, ಅದೆಲ್ಲ. ಅದಾದಮೇಲೆ ವೆನ್ ಹೀ ಈಸ್ ದೇರ್ ವಿತ್ ಮೀ, ಹೀ ಈಸ್ ಕಂಪ್ಲೀಟ್ಲಿ ಮೈನ್. ಹೀ ಗಿವ್ಸ್ ಅಟೆನ್ಷನ್ ಟು ಮೀ ಬಿಕಾಸ್ ಹೀ ನೋಸ್ ಐ ಹ್ಯಾವ್ ಟು ಪ್ಯೂಕ್ ಎವ್ರಿಥಿಂಗ್, ಐ ಹ್ಯಾವ್ ಟು ಟೆಲ್ ಎವ್ರಿಥಿಂಗ್. ಹೀಸ್ ನನ್ನ ಎಲ್ಲ, ಯಾರೂ ನನ್ನನ್ನು ಕೋಪ ಮಾಡ್ಕೊಂಡಿರೋದಾಗಲಿ ನೋಡಿಲ್ಲ. ನಮ್ಮಮ್ಮ ನಾನು ಅಳೋದು ನೋಡಿಲ್ಲ ಇದುವರೆಗೂ. ನಾನು ರಿಯಲ್ ಲೈಫಲ್ಲಿ ಅಳಲ್ಲ, ನಾನು ರಿಯಲ್ ಲೈಫಲ್ಲಿ ಕೋಪ ಮಾಡ್ಕೊಂಡಿಲ್ಲ. ಐ ಡೋಂಟ್ ಥಿಂಕ್ ಎನಿಬಡಿ ಹ್ಯಾಸ್ ಸೀನ್ ಮೀ ಆ್ಯಂಗ್ರಿ. ಆಲ್ ಮೈ ಫೇಸಸ್ ಓನ್ಲಿ ಪ್ರದೀಪ್ ಹ್ಯಾಸ್ ಸೀನ್. ಸೊ ದಿಸ್ ಇಸ್ ಟೂ ಮಚ್ ಆನ್ ಹಿಮ್. I understand, but this is the person I am, so he's my safe space. So it's a lot of it is a lot to deal with, but he's dealing it. ಇದು ಹೆಂಗಂದ್ರೆ ಇಟ್ಸ್ ದ ಬ್ಯೂಟಿ ಆಫ್ ಯು ನೋಯಿಂಗ್ ವಾಟ್ ಇಟ್ ಇಸ್ ಆ್ಯಂಡ್ ಸ್ಟಿಲ್ ದಟ್ಸ್ ವಾಟ್ ಇಟ್ ಇಸ್. ಆ್ಯಂಡ್ ಹಾಗೆ ಒಬ್ರಿಗೊಬ್ರು ಅಂತ ಗಾರ್ಡ್ ಮಾಡಿಕೊಂಡು, and we respect that. Andre he knows that I am this person and he doesn't have any problem with that. ಅಂದರೆ ಪ್ರಾಬಬ್ಲಿ ಇವತ್ತೊಂದ್ರೆ ಟೈಮ್ ಕೊಟ್ಟಿಲ್ಲ ಅಂದರೆ ನನಗೂ ಅರ್ಥ ಆಗುತ್ತೆ, ಓಕೆ ಅವನಿಗೇನೋ ಬಿಸಿ ಇದೆ, ಅಷ್ಟು ಅರ್ಥ ನಾನು ಮಾಡ್ಕೋತೀನಿ. ಬಟ್ ದಿಸ್ ಇಸ್ ವಾಟ್ ವಿ ಆರ್ ಆ್ಯಂಡ್ ವಿ ರೆಸ್ಪೆಕ್ಟ್ ದ್ಯಾಟ್ ಫಾರ್, ಆ್ಯಂಡ್ ಐ ಥಿಂಕ್ ವಿ ಮೇಡ್ ಅ ಚಾಯ್ಸ್, ರೈಟ್? ಆ್ಯಂಡ್ ಸ್ಟಿಕ್ ಟು ದ್ಯಾಟ್ ಅಷ್ಟೇ. ವಿ ಆರ್ ಸ್ಟಿಕ್ಕಿಂಗ್ ಟು ದ್ಯಾಟ್. ಇಟ್ ಈಸ್ ಗೋಯಿಂಗ್ ಟು ಬಿ ಡಿಫಿಕಲ್ಟ್, ಇಟ್ ಈಸ್ ಚಾಲೆಂಜಿಂಗ್, ಬಟ್ ವಿ ಆರ್ ಜಸ್ಟ್ ಸ್ಟಿಕ್ಕಿಂಗ್ ಟು ವಾಟ್ ವಿ ಆರ್ ಆ್ಯಂಡ್ ವಿ ರೆಸ್ಪೆಕ್ಟ್ ಈಚ್ ಅದರ್ಸ್ ಸೋ ಮಚ್ ದ್ಯಾಟ್ ವಿ ರಿಯಲಿ ಎಂಜಾಯ್ ಬೀಯಿಂಗ್ ವಿತ್ ಈಚ್ ಅದರ್. ನಿಮ್ಮ ಲೈಫ್ನ ಚಾಲೆಂಜಸ್ ಅಂದರೆ ಏನು? We two are very, very strong opinion, independent people. ಅವನ ಒಪಿನಿಯನ್ಸೇ ಆ ಕಡೆ ಹೋಗ್ತಿರತ್ತೆ, ನನ್ನ ಒಪಿನಿಯನ್ ಈ ಕಡೆ. ಐ ಆಮ್ ಟೂ
I think too matured and too strong, and I'm not bothered about what other things, because what matters to me is what I think. ನನಗೆ ನಮ್ಮ ಮನೇಲಿ ನಾನು ನೆಮ್ಮದಿಯಾಗಿರಬೇಕು, ಯಾರೋ ಬರ್ತಾರೆ ಅವ್ರನ್ನ ಪ್ಲೀಸ್ ಮಾಡಬೇಕು ಅನ್ನೋದಿಲ್ಲ. ಬಟ್ ಹೀ ಈಸ್ ಸಂಬಡಿ ಹೂ ಗೋಸ್ ಔಟ್ ಇನ್ ಸೊಸೈಟಿ, ಹೀ ವರ್ಕ್ಸ್, ಹೀ ಈಸ್ ಅಮಾಂಗ್ ಪೀಪಲ್. ಸೊ ಅವ್ರಿಗೆ ಅದು ಮ್ಯಾಟರ್ ಆಗುತ್ತೆ, ತುಂಬ ಮ್ಯಾಟರ್ ಆಗುತ್ತೆ. ನಾನು ಮನೆಗೆ ಬಂದು ಬಾಗ್ಲು ಹಾಕೊಂಡು ನನ್ನ ಪಾಡಿಗೆ ನಾನು ಇರ್ತೀನಿ. ಐ ಆಮ್ ನಾಟ್ ಸಂಬಡಿ ಹೂಸ್ ಓಪನ್ ಆರ್ ನಾ ಕಿವಿನೂ ಕೊಡಲ್ಲ. ಅವ್ನು ಅಲ್ಲೇ ಇರೋನು, ಅವ್ನಿಗೆ ಮ್ಯಾಟ್ರ್ ಆಗುತ್ತೆ. ಸೊ ಅಲ್ಲಿ ಯಾರಾದರೂ ಹೊರಗೇನಾದರೂ ಮಾತಾಡಿದ್ರೆ ಅದು ಅವ್ನಿಗೆ ಕೇಳಿಸುತ್ತೆ. ನಾನು ಬಾಗ್ಲು ಹಾಕೊಂಡಿರ್ತೀನಿ, ನಾನು ಕೇಳಿಸಲ್ಲ, ಕೇಳಿಸಿದ್ರು ಕೇಳದೆ ಇರೋರ ಥರ ಇರೋ ಪರ್ಸನ್. ಸೊ ಅವನಿಗೆ ಅದು ಮ್ಯಾಟ್ರ್ ಆಗೋದು ನನಗೆ ಮ್ಯಾಟರ್ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಸೊ ವಿ ಆರ್ ವೆರಿ ಡಿಫ್ರೆಂಟ್ ಪೀಪಲ್, ವೆರಿ ವೆರಿ ಡಿಫ್ರೆಂಟ್ ಪರ್ಸನ್. ಆ್ಯಂಡ್ ಅವನು ಬೆಂಗಳೂರಲ್ಲೇ ಇದ್ದು, ಬೆಂಗಳೂರಲ್ಲೇ ಹುಟ್ಟಿ ಬೆಳೆದು ಅವ್ನು ಬೆಳೆದಿರೋ ರೀತಿ ಬೇರೆ, ನಾನು ಒಂದು ಬೇರೆ ಊರಿಂದ, ಚಿಕ್ಕ ಊರಿಂದ ಬಂದು ಬೆಳೆದಿರೋ ರೀತಿ ಬೇರೆ ಇದೆ, ತುಂಬ ಡಿಫ್ರೆನ್ಸ್ ಇದೆ. ಆ್ಯಂಡ್ ನಮ್ಮ ಅಪ್ಬ್ರಿಂಗಿಂಗ್, ಇಟ್ಸ್ ಟೂ ಡಿಫ್ರೆಂಟ್.